ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಸೂಪರ್ ಆಗಿದ್ದೀರಾ, ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ. ಎಂದಿನಂತೆ ಈ ಒಂದು ವೇಕೆನ್ಸಿಯಲ್ಲಿಯೂ ಕೂಡ ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ಸ್ ಇಲ್ದಿರಾ ಅಥವಾ ಒಂದು ಪರೀಕ್ಷೆ ಇಲ್ಲದಿರ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಸೆಲೆಕ್ಷನ್ ನ ಮೇಲೆ ಒಂದು ಕೃಷಿ ಇಲಾಖೆ ಅಥವಾ ಒಂದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಒಂದು ವೇಕೆನ್ಸೀಸ್ ಗಳ ಒಂದು ನೋಟಿಫಿಕೇಶನ್ ಇಲ್ಲಿ ಒಂದು ರಿಲೀಸ್ ಅನ್ನೋದು ಮಾಡಿಬಿಟ್ಟಿದ್ದಾರೆ. ಸ್ನೇಹಿತರೆ, ಈ ಒಂದು ವೇಕೆನ್ಸೀಸ್ಗೆ ತಾವು ಅಪ್ಲೈಯನ್ನ ಮಾಡೋದಕ್ಕೆ ತಾವೇನಾದ್ರೂ ಕೇವಲ 12th ಅನ್ನ ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ, ಅದು ಒಂದು ಸೈನ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಆರ್ಟ್ಸ್ ಆಗಿರ್ಬೋದು, ಒಟ್ಟಾರೆ ತಾವು 12th ಅನ್ನ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ ನಮ್ಮ ಒಂದು ಕರ್ನಾಟಕದಿಂದ ಪ್ರತಿಯೊಬ್ಬ ಒಂದು ಕ್ಯಾಂಡಿಡೇಟು ಸಹ ಏನು ಒಂದು ಅಪ್ಲೈಯನ್ನ ಮಾಡಕ್ಕೆ ಇಲ್ಲಿ ಒಂದು ಎಲಿಜಿಬಲ್ ಆಗಿರ್ತಾರೆ. ಇನ್ನೊಂದು ಬಹಳ ಒಂದು ಇಂಟ್ರೆಸ್ಟೆಡ್ ಆಗಿರುವಂತದ್ದು ಏನಂದ್ರೆ, ಇಲ್ಲಿ ₹1 ಕೂಡ ತಾವು ಏನು ಒಂದು ಎಕ್ಸಾಮಿನೇಷನ್ ಫೀಸು ಸಹ ತಾವು ಪೇ ಮಾಡುವಂತಹ ಒಂದು ಅವಶ್ಯಕತೆ ಸಹ ಇರುವುದಿಲ್ಲ. ಬಟ್ ಒಂದು ಕಂಡೀಷನ್ ಏನಂದ್ರೆ, ಇಲ್ಲಿ ಅಪ್ಲೈ ಮಾಡುವಂತಹ ಒಂದು ಮೆಥಡ್ ಅನ್ನ ಇಲ್ಲಿ ಒಂದು ಚೇಂಜ್ ಅನ್ನ ಮಾಡಿದ್ದಾರೆ. ಅದು ಯಾವ ರೀತಿ ಅಪ್ಲೈ ಅನ್ನ ಮಾಡಬೇಕು ಏನು ಎಂಬುದರ ಬಗ್ಗೆ ಸಂಪೂರ್ಣವಾಗಿರುವಂತಹ ಒಂದು ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ಬಿಡ್ತೀನಿ. ಆದಷ್ಟು ಪ್ರತಿಯೊಬ್ಬರು ಈ ಒಂದು ವಿಡಿಯೋ ತಾವು ಕೊನೆ ತನಕ ನೋಡಿ. ಈ ಒಂದು ವಿಡಿಯೋ ಮುಂದುವರಿಸುವ ಮುಂಚೆ ಎಲ್ಲಾ ನಮ್ಮ ಒಂದು ಸಬ್ಸ್ಕ್ರೈಬರ್ಸ್ಗೂ ಮತ್ತು ನಮ್ಮ ಒಂದು ಕರ್ನಾಟಕದ ಒಂದು ಕನ್ನಡಿಗರಿಗೂ 2026 ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ದೇವರು ತಮಗೆ ಒಂದು ಒಳ್ಳೆಯದಾಗಿ ಮಾಡಲಿ. ಎಲ್ಲರೂ ಖುಷಿಯಿಂದ ಇರಿ. ಇನ್ನೊಬ್ಬರ ಬಗ್ಗೆ ತಾವು ತಲೆ ಕೆಡಿಸ್ಕೊಳ್ದಿರಾ ತಮ್ಮ ಒಂದು ಗುರಿ, ತಮ್ಮ ಒಂದು ಗೋಲ್ ಕಡೆ ತಾವು ರೀಚ್ ಆಗುವುದಕ್ಕೆ ತಾವು ಪ್ರಯತ್ನವನ್ನ ಮಾಡಿ. ಸ್ನೇಹಿತರೆ, ತಾವು ಸ್ಕ್ರೀನ್ ಮೇಲೆ ತಾವು ಗಮನಿಸಬಹುದು, ಈ ಒಂದು ಕೃಷಿ ಇಲಾಖೆಯಲ್ಲಿ ರಿಲೀಸ್ ಮಾಡಿರುವಂತಹ ಒಂದು ವೇಕೆನ್ಸೀಸ್ ಒಂದು ಸಂಪೂರ್ಣವಾಗಿರುವಂತಹ ಒಂದು ನೋಟಿಫಿಕೇಶನ್ ಅನ್ನು ಇಲ್ಲಿ ಒಂದು ಓಪನ್ ಅನ್ನ ಮಾಡ್ಕೊಂಡು ಬಿಟ್ಟಿದ್ದೀನಿ. ಮೊದಲು ತಾವು ಒಂದು ಸಲ ತಾವು ನೋಟಿಫಿಕೇಶನ್ ತಾವು ಡಿಸ್ಪ್ಲೇ ಮೇಲೆ ತಾವು ನೋಡಬಹುದು, ಕನ್ಫರ್ಮ್ ಅನ್ನ ಮಾಡ್ಕೋಬಹುದು. ಗಮನವಿರಲಿ, ಪದೇ ಹೇಳ್ತಾ ಇದೀನಿ, ನಮ್ಮ ಒಂದು ಚಾನಲ್ ಮುಖಾಂತರ ಯಾವುದಾದ್ರೂ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡಿದ್ರೆ ಮಾತ್ರ ಒಂದು ವೇಕೆನ್ಸೀಸ್ ರಿಲೇಟೆಡ್ ಆಗಿ ಮಾತ್ರ ನಾವು ಅಪ್ಡೇಟ್ ಅನ್ನ ಕೊಡ್ತೀವಿ, ಹೊರತು ಬೇರೆ ಯಾವುದೇ ರೀತಿಯಂತಹ ಒಂದು ಇನ್ಫಾರ್ಮೇಶನ್ ನಾವು ಶೇರ್ ಅನ್ನ ಮಾಡುದಿಲ್ಲ. ಸಾಧ್ಯವಾದಷ್ಟು ನಮ್ಮ ಒಂದು ಕರ್ನಾಟಕದಿಂದ, ಭಾರತದಿಂದ ಒಂದು ಜೆನ್ಯೂನ್ ಆಗಿರುವಂತಹ ಒಂದು ಜಾಬ್ ಗಳ ಒಂದು ಅಪ್ಡೇಟ್ ಗಳಿಗೋಸ್ಕರ ತಾವು ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗೆಯೇ ಒಂದು ನೋಟಿಫಿಕೇಶನ್ ಸಹ ಏನೋ ಒಂದು ಆನ್ ಅನ್ನ ಮಾಡೋದನ್ನ ತಾವು ಇಲ್ಲಿ ಒಂದು ಮರಿಬೇಡಿ. ಓಕೆನಾ? ಇಲ್ಲಿ ಈಸಿಯಾಗಿ ತಮಗೆ ಒಂದು ಅರ್ಥವನ್ನ ಮಾಡಿಸ್ಕೊಳ್ಳೋದಕ್ಕೆ ಅಗ್ರಿಕಲ್ಚರ್ ಆಫೀಸರ್ ವೇಕೆನ್ಸಿ 2026 ಬಗ್ಗೆ ಮಾತಾಡಕ್ ಹೋದ್ರೆ, ಅಂದ್ರೆ ಈ ಒಂದು ವರ್ಷದ ಬಗ್ಗೆ ಮಾತಾಡಕ್ ಹೋದ್ರೆ, ಇದರ ಒಂದು ಇಂಪಾರ್ಟೆಂಟ್ ಡೇಟ್ ಬಗ್ಗೆ ಮಾತಾಡಕ್ ಹೋದ್ರೆ ನೋಡಬಹುದು, ಈ ಸ್ಟಾರ್ಟಿಂಗ್ ಡೇಟ್ ಆಲ್ರೆಡಿ ಏನು ಒಂದು ಸ್ಟಾರ್ಟ್ ಅನ್ನ ಮಾಡಿರ್ತಾರೆ. ಬಟ್ ಲಾಸ್ಟ್ ಡೇಟ್ ಬಗ್ಗೆ ಮಾತಾಡಕ್ ಹೋದ್ರೆ ನಾಳೆನೆ ಇದರ ಒಂದು ಲಾಸ್ಟ್ ಮತ್ತು ಫೈನಲ್ ಆಗಿರುವಂತಹ ಒಂದು ಡೇಟ್ ಇರುತ್ತೆ. ಡಿಸಪಾಯಿಂಟ್ ಬೇಡ, ಏನು ಇವರು ನಾಳೆ ಡೇಟ್ ಇಟ್ಕೊಂಡು ಇವತ್ತು ಅಪ್ಡೇಟ್ ಅನ್ನ ಕೊಡ್ತಿದ್ದಾರೆ ಅಂತ. ಓಕೆನಾ? ಕ್ಷಮೆ ಕೇಳ್ತಾ ಇದೀನಿ ನೋಡಿ. ಆದಷ್ಟು ವಿಡಿಯೋ ಕೊನೆ ತನಕ ನೋಡಿ, ಅರ್ಥವನ್ನ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ ನಂತರನೇ ತಾವೇನು ಒಂದು ಅಪ್ಲಿಕೇಶನ್ ತಾವು ಹಾಕ್ಬಿಡಿ. ಓಕೆನಾ? ಇದರ ಒಂದು ಫೀಸ್ ಪೇಮೆಂಟ್ ಬಗ್ಗೆ ಮಾತಾಡಕ್ ಹೋದ್ರೆ ನೋಡಬಹುದು ಸ್ನೇಹಿತರೆ, ₹1 ಕೂಡ ತಾವು ಏನು ಒಂದು ಫೀಸ್ ಪೇಮೆಂಟ್ ಅನ್ನ ತಾವು ಇಲ್ಲಿ ಒಂದು ಪೇ ಅನ್ನ ಮಾಡುವಂತಹ ಒಂದು ಅವಶ್ಯಕತೆ ಇಲ್ಲ. ಓಕೆನಾ? ಬೇರೆ ಒಂದು ಗವರ್ನಮೆಂಟ್ ನ ಒಂದು ಜಾಬ್ ನಲ್ಲಿ ತಾವೇನು ಒಂದು ಕಟ್ಟಬೇಕಾಗುತ್ತೆ, ಬಟ್ ಇಲ್ಲಿ ₹1 ಕೇಳಿಲ್ಲ, ಆರಾಮ್ಸೆ ತಾವೇನು ಒಂದು ಅಪ್ಲೈ ಅನ್ನ ಮಾಡಬಹುದು. ಎಕ್ಸಾಮ್ ಡೇಟ್ ಬಗ್ಗೆ ಮಾತಾಡಕ್ ಹೋದ್ರೆ ನಾನು ಮೊದಲೇ ಹೇಳಿದ್ದೀನಿ, ಇಲ್ಲಿ ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ಸ್ ಅನ್ನೋದು ಇರುವುದಿಲ್ಲ, ಪರೀಕ್ಷೆ ಅನ್ನೋದು ಇರುವುದಿಲ್ಲ. ಇದರ ಒಂದು ಬದಲಾಗಿ ಡೈರೆಕ್ಟ್ ಆಗಿರುವಂತಹ ತಮ್ಮ ಒಂದು ಸೆಲೆಕ್ಷನ್ಸ್ ಅನ್ನ ಇಲ್ಲಿ ಒಂದು ಮಾಡ್ಕೊಂತಾರೆ. ಇದರಲ್ಲಿ ಏನು ಒಂದು ಡೌಟ್, ಸಂಶಯ ಪಡುವಂತಹ ಒಂದು ಅವಶ್ಯಕತೆ ಇಲ್ಲ. ಇಲ್ಲಿ ಏನು ಇವರು ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಸೆಲೆಕ್ಷನ್ಸ್ ಅನ್ನ ಮಾಡ್ಕೊಂತಿದ್ದಾರೆ. ಏನಾದರೂ ಒಂದು ಹೈಯರ್ ಆಗಿರುವಂತಹ ಒಂದು ಕ್ವಾಲಿಫಿಕೇಶನ್ ಅಥವಾ ಒಂದು ಅರ್ಹತೆಯನ್ನ ಇಟ್ಟಿರ್ಬೇಕಾ ಅಂದ್ರೆ ಗಮನಿಸಬಹುದು, ಎನಿ 12th ಪಾಸ್ ಕ್ಯಾಂಡಿಡೇಟ್ ಕೇವಲ ತಾವು 12th ಪಾಸ್ ಅನ್ನ ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿರ್ಬೇಕು. ಅಂತಹ ಒಂದು ಕ್ಯಾಂಡಿಡೇಟ್ಗಳು ಯಾವ ಒಂದು ಪೋಸ್ಟ್ ಗೆ ತಾವು ಅಪ್ಲೈ ಅನ್ನ ಮಾಡಬಹುದು ಅಂದ್ರೆ, ಒಂದು ಲ್ಯಾಬ್ ಅಸಿಸ್ಟೆಂಟ್ ಆಗಿ ತಾವೇನು ಒಂದು ಕೆಲಸ ಅನ್ನ ಮಾಡಬೇಕಿರುತ್ತೆ. ಒಂದು ಒಳ್ಳೆಯ ಒಂದು ಏನು ಒಂದು ಪೋಸ್ಟ್ ಆಗಿರುತ್ತೆ. ಮತ್ತು ಇಲ್ಲಿ ಡಿಸೈರಬಲ್ ಅಂತ ಹೇಳಿದರೆ ಸೈನ್ಸ್ ಸ್ಟ್ರೀಮ್ ಅಂತ ಒಂದು ಹೇಳಿದ್ದಾರೆ. ಓಕೆನಾ? ಫಸ್ಟ್ ಪ್ರಿಫರೆನ್ಸ್ ಯಾರೆಲ್ಲ ಒಂದು 12th ಪಾಸ್ ಅಲ್ಲಿ ಒಂದು ಸೈನ್ಸ್ ಅನ್ನ ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿರ್ತೀರ ಅವರಿಗೆ ಒಂದು ಫಸ್ಟ್ ಪ್ರಿಫರೆನ್ಸ್ ಅನ್ನ ಕೊಡ್ತಾರೆ. ಬಟ್ ಅದರ ಒಂದು ಬದಲಾಗಿ ತಾವೇನಾದ್ರೂ ಒಂದು ಕಾಮರ್ಸ್ ಆಗಿರ್ಬೋದು, ಆರ್ಟ್ಸ್ ಸಹ ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರು ಕೂಡ ತಮಗೂ ಕೂಡ ಏನು ಒಂದು ಅಪ್ಲೈ ಅನ್ನ ಮಾಡಕ್ಕೆ ಇಲ್ಲಿ ಒಂದು ಅವಕಾಶವನ್ನ ಮಾಡಿಕೊಡ್ತಿದ್ದಾರೆ. ಇಲ್ಲಿ ಒಂದು ಪರ್ಟಿಕ್ಯುಲರ್ ಆಗಿರುವಂತಹ ಇದೇ ಒಂದು ಕ್ವಾಲಿಫಿಕೇಶನ್ ಬೇಕು ಅಂತ ಒಂದು ಹೇಳಿಲ್ಲ. ಓಕೆನಾ? ಎಲ್ಲಾ ಒಂದು ಕ್ವಾಲಿಫಿಕೇಶನ್ ಒಂದು ಕ್ಯಾಂಡಿಡೇಟ್ ಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸ್ಯಾಲರಿ ಬಗ್ಗೆ ತಾವು ಗಮನಿಸಬಹುದು ಸ್ನೇಹಿತರೆ, ಅಪ್ ಟು 18K. ಓಕೆನಾ? 18,000 ಏನು ತಮ್ಮ ಒಂದು ಸಂಬಳವನ್ನ ಇಲ್ಲಿ ಒಂದು ಸ್ಟಾರ್ಟ್ ಅನ್ನ ಮಾಡಿ ಒಂದು ಒಳ್ಳೆಯ ಒಂದು ಅದ್ಭುತವಾಗಿರುವಂತಹ ಒಂದು ಸಂಬಳದ ಕಡೆಗೆ ಇವರು ಕರ್ಕೊಂಡು ಹೋಗ್ತಾರೆ ತಮಗೆ. ಓಕೆನಾ? ಒಂದು ಗವರ್ನಮೆಂಟ್ ಒಂದು ಸೆಕ್ಟರ್ ಆಗಿರೋದ್ರಿಂದ ಒಂದು ಒಳ್ಳೆಯ ಒಂದು ಸಂಬಳವನ್ನು ತಾವು ಪಡ್ಕೋಬಹುದು. ಒಂದು ಪರ್ಮನೆಂಟ್ ಆಗಿರುವಂತಹ ಒಂದು ಗವರ್ನಮೆಂಟ್ ಜಾಬ್ ಆಗಿರುತ್ತೆ. ನಮ್ಮ ಒಂದು ಕರ್ನಾಟಕದ ಮೇಲ್ ಕ್ಯಾಂಡಿಡೇಟ್ ಆಗಿರ್ಬೋದು ಮತ್ತು ಫಿಮೇಲ್ ಕ್ಯಾಂಡಿಡೇಟ್ಗಳು ಸಹ ಏನು ಅಪ್ಲಿಕೇಶನ್ ಹಾಕುವುದಕ್ಕೆ ಎಲಿಜಿಬಲ್ ಆಗಿರ್ತಾರೆ.
ತಮ್ಮ ಒಂದು ಏಜ್ ಲಿಮಿಟ್ ಅನ್ನ 6/1/2026ಕ್ಕೆ ಏನೋ ಒಂದು ಮಿನಿಮಮ್ ಆಗಿ 18 ವರ್ಷ ಇರಬೇಕು ಮತ್ತು ಮ್ಯಾಕ್ಸಿಮಮ್ ಆಗಿ 35 ವರ್ಷ ಇರಬೇಕು. ಓಕೆನಾ, ಇದರ ಒಂದು ಮಧ್ಯೆ ತಮ್ಮ ಒಂದು ಏಜ್ ಇದ್ರೆ ತಾವೇನೋ ಒಂದು ಅಪ್ಲಿಕೇಶನ್ ತಾವು ಹಾಕುವುದಕ್ಕೆ ಎಲಿಜಿಬಲ್ ಆಗಿರ್ತೀರಾ. ಬ್ರದರ್ ನಮ್ಮದು ಇಲ್ಲ 35 ವರ್ಷಕ್ಕಿಂತ ಜಾಸ್ತಿ ನಮ್ಮ ಒಂದು ಏಜ್ ಇದೆ ಅಂದ್ರೆ ತಾವೇನು ಇಲ್ಲಿ ಮಾಡ್ಕೋಬೇಕು ಅಂದ್ರೆ ಏಜ್ ಅಲ್ಲಿ ರಿಲ್ಯಾಕ್ಸೇಷನ್ಸ್ ನ ಒಂದು ಬೆನಿಫಿಟ್ ಅನ್ನ ತಾವು ಪಡ್ಕೋಬಹುದು. SC/STಗೆ 5 ವರ್ಷ ತಮ್ಮ ಈ ಒಂದು ಏಜ್ ರಿಲ್ಯಾಕ್ಸೇಷನ್ಸ್ ಇರುತ್ತೆ. OBCಗೆ 3 ವರ್ಷ ಮತ್ತು PWDಗೆ 10 ವರ್ಷದ ಒಂದು ಏಜ್ ಅಲ್ಲಿ ರಿಲ್ಯಾಕ್ಸೇಷನ್ಸ್ ಇರುತ್ತೆ. ಆಲ್ಮೋಸ್ಟ್ ಪ್ರತಿಯೊಬ್ಬರು ಅಪ್ಲೈನ ಮಾಡಬಹುದು ಇದನ್ನ ತಾವು ಬಳಸ್ಕೊಂಡು. ಬಹಳ ಒಂದು ಮುಖ್ಯವಾಗಿರುವಂತಹ ಒಂದು ಏನೋ ಒಂದು ಸೆಲೆಕ್ಷನ್ ಪ್ರೋಸೆಸ್ ಕಡೆ ನಾವು ಇಲ್ಲಿ ಒಂದು ಗಮನವನ್ನು ಕೊಟ್ಟಾಗ ತಾವು ಈ ಒಂದು ಸೆಲೆಕ್ಷನ್ ಪ್ರೋಸೆಸ್ ಅನ್ನ ತಾವು ಅರ್ಥವನ್ನ ಮಾಡ್ಕೊಂಡ್ರೆ ಈ ಒಂದು ವೇಕೆನ್ಸಿಗೆ ಸಂಬಂಧಪಟ್ಟಂತಹ ಒಂದು ಸಂಪೂರ್ಣವಾಗಿರುವಂತಹ ಒಂದು ಕ್ಲಾರಿಫಿಕೇಶನ್ ತಮಗೆ ಸಿಗ್ಬಿಡುತ್ತೆ. ಓಕೆನಾ, ಗಮನವಿಟ್ಟು ಕೇಳ್ಕೊಳ್ಳಿ. ಆಯ್ಕೆಯ ಒಂದು ವಿಧಾನಗಳ ಕಡೆ ನಾವು ಬಂದಾಗ ಸೆಲೆಕ್ಷನ್ ವಿಲ್ ಬಿ ಬೇಸ್ಡ್ ಆನ್ ವಾಕ್ ಇನ್ ಇಂಟರ್ವ್ಯೂ ಅಂತ ಇಲ್ಲಿ ಒಂದು ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಏನು ಪರೀಕ್ಷೆಯನ್ನ ತಾವು ಬರೆಯೋಕ್ಕೆ ಹೋಗಬಾರದು, ಎಕ್ಸಾಮಿನೇಷನ್ಸ್ ಅನ್ನ ಬರೆಯೋದಕ್ಕೆ ತಾವು ಹೋಗಬಾರ್ದು. ಅದರ ಒಂದು ಬದಲಾಗಿ ತಾವು ಇಲ್ಲಿ ಒಂದು ಸಣ್ಣದಾಗಿರುವಂತಹ ಒಂದು ಇಂಟರ್ವ್ಯೂಗೆ ತಾವು ಇಲ್ಲಿ ಹೋಗಿ ತಾವು ಬರಬೇಕಾಗಿರುತ್ತೆ. ಅದರ ಮೇಲೆ ತಮ್ಮ ಒಂದು ಸೆಲೆಕ್ಷನ್ ಪ್ರೊಸೆಸ್ ಏನು ಒಂದು ಕಂಪ್ಲೀಟ್ ಅನ್ನ ಮಾಡ್ಕೊಂತಾರೆ. ಇಂಟರ್ವ್ಯೂ ಡೇಟ್ ಬಗ್ಗೆ ಮಾತಾಡಕ್ ಹೋದ್ರೆ 6 ಜನವರಿ 2026. ಓಕೆನಾ, ಇದೇ ತಿಂಗಳು ಏನು ಒಂದು ಬೆಳಗ್ಗೆ 10 ಗಂಟೆಗೆ ಇಲ್ಲಿ ಒಂದು ಇಂಟರ್ವ್ಯೂ ಡೇಟ್ ಅನ್ನ ಅಲರ್ಟ್ ಅನ್ನ ಮಾಡಿರ್ತಾರೆ. ಓಕೆನಾ, ಈ ಒಂದು ಇಂಟರ್ವ್ಯೂಗೆ ಹೋಗುವಂತಹ ಒಂದು ಸಂದರ್ಭದಲ್ಲಿ ಅಪ್ಲಿಕೇಶನ್ ಫಾರ್ಮ್ ಆಗಿರ್ಬೋದು, ಯಾವ ಅಪ್ಲಿಕೇಶನ್ ಫಾರ್ಮ್ ಅಂತ ನಾನು ಹೇಳ್ತೀನಿ, ತಮ್ಮ ಒಂದು ಮಾರ್ಕ್ ಶೀಟ್ಸ್ ಆಗಿರ್ಬೋದು, SLC ಮತ್ತು 12th ಪಾಸ್ ಮಾರ್ಕ್ ಶೀಟ್ ಆಗಿರ್ಬೋದು, ಡೇಟ್ ಆಫ್ ಬರ್ತ್ ಪ್ರೂಫ್ ಆಗಿರ್ಬೋದು, ಸಪೋಸ್ ತಮ್ಮ ಬಳಿ ಸರ್ಟಿಫಿಕೇಟ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಏನಾದರೂ ಒಂದು ಆಧಾರ್ ಆಗಿರ್ಬೋದು, ಪಾನ್ ಆಗಿರ್ಬೋದು, ವೋಟರ್ ID ಆಗಿರ್ಬೋದು, ಅದನ್ನ ತಾವು ತಗೊಂಡು ಹೋಗ್ಬೋದು. ಅದರ ಜೊತೆಗೆ ಆಧಾರ್ ಕಾರ್ಡ್ ಆಗಿರ್ಬೋದು, ತಮ್ಮ ಬಳಿ ಏನಾದರೂ ಒಂದು ಎಕ್ಸ್ಪೀರಿಯನ್ಸ್ ಇದ್ರೆ, ಇಫ್ ಎನಿ ಅಂತ ಹೇಳಿದರೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇದ್ರೆ ತಾವು ತಗೊಂಡು ಹೋಗ್ಬೇಕು, ಇಲ್ಲಾಂದ್ರೆ ಏನು ಬೇಕಾಗಿಲ್ಲ. ಓಕೆನಾ, ಇಷ್ಟು ಒಂದು ಡಾಕ್ಯುಮೆಂಟ್ಸ್ ಅನ್ನ ತಾವು ಇಂಟರ್ವ್ಯೂಗೆ ತಾವು ತಗೊಂಡು ಹೋಗ್ಬೇಕು. ಮತ್ತು ಇದರ ಒಂದು ಜೊತೆಗೆ ಓಕೆನಾ, ಇವತ್ತೇ ತಾವು ಏನ್ ಮಾಡ್ಬೇಕು ಅಂದ್ರೆ ಈ ಎಲ್ಲಾ ಒಂದು ಡಾಕ್ಯುಮೆಂಟ್ಸ್ಗಳು ಏನಿದಾವೆ, ಈ ಡಾಕ್ಯುಮೆಂಟ್ಸ್ ಅನ್ನ ತಾವು ಈ ಒಂದು ಇಮೇಲ್ ಐಡಿಗೆ ತಾವು ಮೇಲ್ ಅನ್ನ ಮಾಡಬೇಕಾಗಿರುತ್ತೆ. head/phd@iari.res.in ಅಂತ ನೋಟ್ ಅನ್ನ ಮಾಡ್ಕೊಂಡ್ಬಿಡಿ. ಈ ಒಂದು ಮೇಲ್ ಐಡಿಗೆ ಈ ಎಲ್ಲಾ ಒಂದು ಡಾಕ್ಯುಮೆಂಟ್ಸ್ ಅನ್ನ ತಾವು ಮೇಲ್ ಅನ್ನ ಮಾಡ್ಬಿಡಿ. ಯಾವಾಗ ಮಾಡಬೇಕು ಅಂದ್ರೆ ಇದರ ಒಂದು ಲಾಸ್ಟ್ ಡೇಟ್ 2 ಜನವರಿ 2026 ಏನಿದೆ, ನಾಳೆವರೆಗೆ ತಾವೇನೋ ಒಂದು ಮೇಲ್ ಅನ್ನ ಮಾಡಿಬಿಡಿ. ಇಷ್ಟೇ ತಮ್ಮ ಒಂದು ಸಣ್ಣದಾಗಿರುವಂತಹ ಒಂದು ಏನೋ ಒಂದು ಅಪ್ಲಿಕೇಶನ್ ಫೀಸ್ ಆಗಿರ್ಬೋದು, ಸೆಲೆಕ್ಷನ್ ಪ್ರೊಸೆಸ್ ಆಗಿರ್ಬೋದು, ಈ ರೀತಿಯನ್ನ ಮಾಡ್ಕೊಂತಾರೆ. ಪ್ರತಿಯೊಬ್ಬರಿಗೂ ಡೌಟ್ ಬರುತ್ತೆ, ಬ್ರದರ್ ನಾವು ಎಲ್ಲಿ ಹೋಗಿ ನಾವು ಇಂಟರ್ವ್ಯೂ ಅನ್ನ ಕೊಟ್ಟು ಬರಬೇಕಾಗುತ್ತೆ ಅಂದ್ರೆ ತಾವೇನೋ ಒಂದು ಮೇಲ್ ಅನ್ನ ಮಾಡ್ತೀರಾ, ಅವರ ಕಡೆಯಿಂದ ಒಂದು ರೆಸ್ಪಾನ್ಸ್ ಬರಬಹುದು. ಓಕೆನಾ, ಈ ಒಂದು ಪರ್ಟಿಕ್ಯುಲರ್ ಆಗಿರುವಂತಹ ಒಂದು ಲೊಕೇಶನ್ ಅಲ್ಲಿ ತಮ್ಮ ಒಂದು ಇಂಟರ್ವ್ಯೂ ಅಂತ. ಬಟ್ ಈ ಒಂದು ನೋಟಿಫಿಕೇಶನ್ ಅಲ್ಲಿ ಮೆನ್ಷನ್ ಮಾಡಿರುವಂತದ್ದು ಏನಂದ್ರೆ ಇಲ್ಲಿ ದಿಲ್ಲಿ ಅಂತ ಒಂದು ಪರ್ಟಿಕ್ಯುಲರ್ ಆಗಿರುವಂತಹ ಒಂದು ಲೊಕೇಶನ್ಸ್ ಅನ್ನ ಮೆನ್ಷನ್ ಮಾಡಿದಾಗ ತಾವು ನೋಡಬಹುದು. ದ ವೆನ್ಯೂ ಆಫ್ ಇಂಟರ್ವ್ಯೂ ಇನ್ ಡಿವಿಷನ್ ಆಫ್ ಫುಡ್ ಸೈನ್ಸ್ ಆಫ್ ಪೋಸ್ಟ್ ಹಾರ್ವೆಸ್ಟಿಂಗ್ ಟೆಕ್ನಾಲಜಿ IARI ರುಜಾ ಕ್ಯಾಂಪಸ್ ನ್ಯೂ ದಿಲ್ಲಿ 110012 ಅಂತ ಒಂದು ಮೆನ್ಷನ್ ಮಾಡಿದ್ದಾರೆ. ಬಟ್ ತಾವು ಮೇಲನ್ನ ಮಾಡಿ ತಮಗೆ ಒಂದು ರಿಪ್ಲೈ ಅನ್ನ ಬರುತ್ತೆ, ಆ ಒಂದು ಪರ್ಟಿಕ್ಯುಲರ್ ಆಗಿರುವಂತಹ ಒಂದು ಲೊಕೇಶನ್ಗೆ ಹೋಗಿ ಇಂಟರ್ವ್ಯೂ ಅನ್ನ ಕೊಡಬೇಕು. ಓಕೆನಾ, ಸಪೋಸ್ ಏನಾದರೂ ನಮ್ಮ ಒಂದು ಕರ್ನಾಟಕದಲ್ಲೇ ಏನಾದರೂ ಒಂದು ಲೊಕೇಶನ್ಸ್ ಅನ್ನ ಅಲರ್ಟ್ ಅನ್ನ ಮಾಡಿದ್ರೆ ಅಲ್ಲೇ ಹೋಗಿ ತಾವೇನು ಒಂದು ಇಂಟರ್ವ್ಯೂ ಅನ್ನ ತಾವು ಕೊಟ್ಟು ಬರಬೇಕಾಗಿರುತ್ತೆ. ಐ ಹೋಪ್ ಏನು ಇದರ ಒಂದು ರಿಲೇಟೆಡ್ ಆಗಿ ಕನ್ಫ್ಯೂಷನ್ಸ್ ಇಲ್ಲ ಅನ್ಕೊಂತೀನಿ. ಈಗ ಅಪ್ಲಿಕೇಶನ್ ಫಾರ್ಮ್ ಅಂತ ನಾನು ಹೇಳಿದ್ದೆ ನೋಡಿ, ಈ ಒಂದು ಅಪ್ಲಿಕೇಶನ್ ಫಾರ್ಮ್ ಅನ್ನ ತಾವು ಪ್ರಿಂಟ್ಔಟ್ ಅನ್ನ ತಾವು ತಗೊಂಡ್ಬಿಡಿ ಮೊದಲನೇದಾಗಿ. ಓಕೆನಾ, ಈ ಒಂದು ಅಪ್ಲಿಕೇಶನ್ ಫಾರ್ಮ್ಸ್ ಅಲ್ಲಿ ಮೊದಲು ತಮ್ಮ ಒಂದು ಫೋಟೋ ಅನ್ನ ಇಲ್ಲಿ ಒಂದು ಪೇಸ್ಟ್ ಅನ್ನ ಮಾಡಿ ಮತ್ತು ನಿಮ್ಮ ನೇಮ್ ಆಗಿರ್ಬೋದು, ಫಾದರ್ ನೇಮ್, ಡೇಟ್ ಆಫ್ ಬರ್ತ್, ಮೆರಿಟಿಯಲ್ ಸ್ಟೇಟಸ್, ಅಡ್ರೆಸ್ ಆಫ್ ಕರೆಸ್ಪಾಂಡೆನ್ಸ್, ಇಮೇಲ್ ಆಗಿರ್ಬೋದು, ನಿಮ್ಮ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಆಗಿರ್ಬೋದು, ಎಜುಕೇಶನ್ ಕ್ವಾಲಿಫಿಕೇಶನ್ ಅಲ್ಲಿ ತಾವು ನೋಡ್ಬೋದು SLC ಒಂದು ಡೀಟೇಲ್ಸ್ ಆಗಿರ್ಬೋದು ಮತ್ತು ಸೆಕೆಂಡ್ PUC ಡೀಟೇಲ್ಸ್ ಅನ್ನ ತಾವು ಬೋರ್ಡ್ ಮತ್ತು ಸಬ್ಜೆಕ್ಟ್, ಇಯರ್ ಮತ್ತು ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಅನ್ನ ತಾವು ಫಿಲಪ್ ಅನ್ನ ಮಾಡಿ ಆ ಒಂದು ಡಾಕ್ಯುಮೆಂಟ್ಸ್ ಅನ್ನ ನಾನು ಏನು ಹೇಳಿದ್ದೆ ಆ ಒಂದು ಡಾಕ್ಯುಮೆಂಟ್ಸ್ ನ ಒಂದು ಜೊತೆಗೆ ಏನೋ ಒಂದು ತಗೊಂಡು ತಾವು ಇಂಟರ್ವ್ಯೂಗೆ ತಾವು ಹೋಗಬೇಕು. ಮತ್ತು ಅದರ ಒಂದು ಜೊತೆಗೆ ಇದೇ ಒಂದು ಫಾರ್ಮ್ ನ ಒಂದು ಜೊತೆಗೆ ಡಾಕ್ಯುಮೆಂಟ್ಸ್ ಅನ್ನ ಹಾಕೊಂಡು ತಾವೇನು ಒಂದು ಮೇಲು ಸಹ ತಾವು ಇಲ್ಲಿ ಒಂದು ಮಾಡಬೇಕು. ಓಕೆನಾ, ಇಷ್ಟು ಸ್ನೇಹಿತರೆ ಈ ಒಂದು ವೇಕೆನ್ಸಿ ರಿಲೇಟೆಡ್ ಆಗಿರುವಂತಹ ಒಂದು ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿ ಆಗಿರುತ್ತೆ. ಈ ಒಂದು ಫಾರ್ಮ್ ಏನಿದೆ ತಾವೇನು ನೋಡ್ತಿದ್ರೆ ಈ ಒಂದು ಫಾರ್ಮ್ ನಾನು ಟೆಲಿಗ್ರಾಮ್ ಅಥವಾ ಒಂದು ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಅಪ್ಲೋಡ್ ಅನ್ನ ಮಾಡಿರ್ತೀನಿ. ಆ ಎರಡು ಒಂದು ಗ್ರೂಪ್ ನ ಒಂದು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ತಾವು ಡೌನ್ಲೋಡ್ ಅನ್ನ ಮಾಡಿಕೊಂಡು ಆರಾಮ್ಸೆ ತಾವು ಫಾರ್ಮ್ ಅನ್ನ ತಾವು ಫಿಲ್ ಅಪ್ ಅನ್ನ ತಾವು ಮಾಡ್ಕೋಬಹುದು. 2 ಜನವರಿ 2026 ನಾಳೆನೆ ಇದರ ಒಂದು ಲಾಸ್ಟ್ ಮತ್ತು ಫೈನಲ್ ಆಗಿರುವ
ಇರುವಂತಹ ಒಂದು ಡೇಟ್ ಆಗಿರುತ್ತೆ. ಅತಿ ವೇಗವಾಗಿ ತಾವು ಅಪ್ಲಿಕೇಶನ್ ತಾವು ಹಾಕ್ಬಿಡಿ. ಇದರ ಒಂದು ರಿಲೇಟೆಡ್ ಆಗಿ ತಮಗೆ ಏನೇ ಒಂದು ಡೌಟ್ ಇದ್ರೂ ಕೂಡ ದಯವಿಟ್ಟು ತಾವು ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿದ್ರೆ ನಾನು ಆದಷ್ಟು ಬೇಗ ತಮ್ಮ ಒಂದು ಕಮೆಂಟ್ಸ್ ಅನ್ನ ಸಾರ್ಟ್ ಔಟ್ ಅನ್ನ ನಾನು ಮಾಡ್ತೀನಿ. ಹಾಗಾಗಿ ತಾವು ಅಪ್ಲೈ ಅನ್ನ ಮಾಡ್ಕೊಂಡ್ಬಿಡಿ ಮತ್ತು ತಮ್ಮ ಒಂದು ಫ್ರೆಂಡ್ ಸರ್ಕಲ್ ಸಹ ತಾವು ಶೇರ್ ಅನ್ನ ಮಾಡ್ಕೊಳ್ತಾ ಈ ಒಂದು ಚಾನಲ್ ತಾವು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಅಂತ ಈ ಒಂದು ವಿಡಿಯೋನ ಕ್ಲೋಸ್ ಅನ್ನ ಮಾಡ್ತಾ ಇದೀನಿ.